ಕಾಟನ್ ಬಿದ್ದೋಗುತ್ತೆ ಅಂತ ಮುಟ್ಟಕ್ಕೆ ಭಯ ಆಗ್ತಿದೆ ಇದನ್ನ. ತ್ರಿಶೂಲ್ಗೆ ಫ್ಯಾನ್ಸಿ ಡ್ರೆಸ್ಸಿಗೆ ರ್ಯಾಬಿಟ್ ಮಾಡಿದ್ದೆ. ಈಗ ಬರೀ ಆಲ್ಟ್ರೇಷನ್ ಮಾಡಕ್ಕೆ 1 ಡೇ ಆಗಿತ್ತು. ತ್ರಿಶೂಲ್ ಅಂತೂ ಮಾತಾಡಕ್ಕೆ ರೆಡಿ ಇರ್ಲಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪೂ ಮಧು ಯೂಟ್ಯೂಬ್ ಚಾನಲ್. ತ್ರಿಶೂಲ್ಗೆ ಫ್ಯಾನ್ಸಿ ಡ್ರೆಸ್ಸಿಗೆ ರ್ಯಾಬಿಟ್ ಮಾಡಿದ್ದೆ. ಈ ರ್ಯಾಬಿಟ್ ಡ್ರೆಸ್ ಸ್ಕೂಲಿಗೆ ಹೋಗೋವರೆಗೂ ಇರುತ್ತಾ ಅನ್ಸ್ಬಿಟ್ಟಿತ್ತು. ದಿಸ್ ಇಸ್ ಮೈ ಕ್ಯೂಟ್ ರಾಬಿಟ್. ರಾಬಿಟ್ ಸುಮ್ಮನೆ ಕೂತ್ಕೋ ರಾಬಿಟ್. ಈ ಡ್ರೆಸ್ ನನ್ನ ಫ್ರೆಂಡ್ ಮಾಡಿದ್ದು. ಅವ್ರ ಪಾಪುದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಅದಕ್ಕೆ ಈ ಡ್ರೆಸ್ ನ ಮಾಡಿದ್ರು. ಫಸ್ಟ್ ಪ್ರೈಸ್ ಬಂದಿತ್ತು, ಅದನ್ನೇ ನಾನು ಇಸ್ಕೊ ಬಂದಿದ್ದೆ. ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಸೈಜ್ ಆಗುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ತಿದ್ದೆ. ಪರ್ಫೆಕ್ಟ್ ಇತ್ತು ಸೈಜ್ ಎಲ್ಲ. ಈ ಡ್ರೆಸ್ ಮಾಡಕ್ಕೆ ಅವರಿಗೆ 2 ಡೇಸ್ ಆಗಿತ್ತಂತೆ. ತುಂಬಾ ಎಫರ್ಟ್ ಇದೆ. ನೋಡಕ್ ಈಸಿ ಅನ್ಸುತ್ತೆ, ಬಟ್ ಕಾಟನ್ ಸ್ಟಿಕ್ ಮಾಡಕ್ಕೆ ತುಂಬಾ ಟೈಮ್ ಬೇಕು. ನನಗೆ ಬರೀ ಆಲ್ಟ್ರೇಷನ್ ಮಾಡಕ್ಕೆ 1 ಡೇ ಆಗಿತ್ತು. ನರ್ಸರಿ LKG UKG ಮಕ್ಳಿಗೆಲ್ಲ ಸಖತ್ ಕ್ಯೂಟ್ ಆಗಿರುತ್ತೆ ಈ ಡ್ರೆಸ್ಸು. ತ್ರಿಶೂಲ್ ನರ್ಸರಿ ಆಗಿರೋದ್ರಿಂದ ಸ್ವಲ್ಪ ಅವ್ನು ಇಟ್ಕೊಳೋದೇ ಕಷ್ಟ ಆಗ್ತಿತ್ತು. ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿತ್ತು ಅವನಿಗೆ. ಕೈಗೆ ಗ್ಲೌಸ್ ಯೂಸ್ ಮಾಡಿರೋದು. ಹಾಗೆ ಇದಕ್ಕೆ ತಲೆಗೆ ಮಂಕಿ ಕ್ಯಾಪ್. ಇದು ಮಂಕಿ ಕ್ಯಾಪಿಗೆ ಥರ್ಮಾಕೋಲಲ್ಲಿ ಕಟ್ ಮಾಡಿಬಿಟ್ಟು ಜಾಯಿನ್ ಮಾಡಿರೋದು. ಥರ್ಮಾಕೋಲಿಗೂ ಸುತ್ತ ಕಾಟನ್ ಅಂಟಿಸಿದ್ದಾರೆ. ಪ್ಯಾಂಟು ಅಷ್ಟೇ, ಫುಲ್ ಪ್ಯಾಂಟ್ ಇದು. ಹಾಗೆ ಸಾಕ್ಸ್ ಯೂಸ್ ಮಾಡಿದ್ದೀವಿ. ಈ ಡ್ರೆಸ್ಸು ಫುಲ್ ಇಲ್ಲಿವರೆಗೂ ಇದೆ, ನೆಕ್ವರೆಗೂ. ಸ್ಲೀವ್ಸು ಅಷ್ಟೇ ಫುಲ್ ಸ್ಲೀವ್ ಇದೆ ಮಾಡಿರೋದು. ಇವನಿಗೆ ಅಂತ ತರಿಸಿದ್ದೀನಿ. ಸಕ್ಕತ್ತಾಗಿದೆ, ಕ್ಯೂಟಾಗಿ. ರಾಬಿಟ್, ಕ್ಯೂಟ್ ರಾಬಿಟ್. ಸ್ವಲ್ಪ ಫೇಸಿಗೆಲ್ಲ ಪೇಂಟ್ ಮಾಡಬೇಕು. ಪೇಂಟ್ ಮಾಡಿದ್ಮೇಲೆ ಹೇಗೆ ಕಾಣ್ತಾನೆ ನಾಳೆ ನೋಡುವ. Rabbit. I eat grass and vegetables. Jump. Yes. Okay. ಇಲ್ಲಿ ನಾನು 2 ಬಟ್ಟೆ ಯೂಸ್ ಮಾಡ್ತಿದ್ದೀನಿ. ಒಂದು ಟವಲ್, ಇನ್ನೊಂದು ಶಾಲು. ಹೊಟ್ಟೆ ದಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಹಿಡ್ಕೋ ತ್ರಿಶು. ಓಪನ್ ಮಾಡಬಾರ್ದು. ಇನ್ನೊಂದು ಸ್ಟಾಲಲ್ಲಿ ನೀಟಾಗಿ ಕಟ್ಕೊತಿದ್ದೀನಿ. ಕೂಡ್ತಿದ್ಯಾ? ಹಾಂ, ಟೈಟ್ ಆಯ್ತಾ? ಸಾಕಾ? ನೋವಾದರೆ ಹೇಳಬೇಕು. ನೋವಾಗ್ತಿದೆಯಾ? ಕಾಟನ್ ಬಿದ್ದೋಗುತ್ತೆ ಅಂತ ಮುಟ್ಟಕ್ಕೆ ಭಯ ಆಗ್ತಿದೆ ಇದನ್ನ. ಅಯ್ಯೋ, ಕಿತ್ತೆ ಹೋಗಿತ್ತಲ್ಲ. ಬೇಡ, ನಾನು ಏನು ಮಾಡ್ತಿದ್ದೆ, ನೋವಾಗ್ತಿದ್ದೆ. ಸರಿ, ಕಾಟನ್ ಉದುರಿಸ್ಬೇಡ, ಸ್ಲೋ ಹಾಕು. ಏನಾಗ ಅಯ್ಯೋ, ಹೊಟ್ಟೆ ತುಂಬಣ್ಣ ಮಾಡಿದ್ದೀನಿ ಮಮ್ಮಿ. ಸರಿ ಆಯ್ತು ಈಗ. ಸ್ವಲ್ಪ ಹೊಟ್ಟೆ ಎಲ್ಲ ದಪ್ಪ ಆಗಲಿ ಅಂತ ಬಟ್ಟೆ ಹಾಕಿ ಕಟ್ಟಿದ್ದೆ. ಇದನ್ನ ಹಾಕೋಕೆ ಭಯ ಆಗ್ತಿತ್ತು, ಎಲ್ಲಿ ಬಿಚ್ಚೋಗುತ್ತಾ ಅಂತ. ಕಾಟನ್ನು ಎಷ್ಟು ನೀಟಾಗಿ ಸ್ಟಿಕ್ ಮಾಡಿದ್ರು ಅದು ಉತ್ತರೆ ಹೋಗ್ತಿತ್ತು. ಫೇಸಿಗೆಲ್ಲ ನಾನು ಹಿಮಾಲಯ ಪೌಡ್ರ್ ಹಚ್ತಿದ್ದೀನಿ. ಈ ಪೇಂಟಿಂಗ್ ಅಂತೂ ಸ್ಕೂಲಿಗೆ ಹೋಗೋದಕ್ಕೆ ಸ್ವಲ್ಪನೂ ಉಳ್ಸೇ ಇರಲಿಲ್ಲ ಇವನು. ಡ್ರೆಸ್ಸೂ ಅಷ್ಟೇ, ಒಂದ್ಸತಿ ಬಿಚ್ಚು ಅಂತ ಅಳ್ತಾ ಕೂತಿದ್ದ ಸ್ಕೂಲಲ್ಲಿ. ನೋಸಿಗೆಲ್ಲ ಲಿಪ್ಸ್ಟಿಕ್ ಅಲ್ಲೇ ಬರ್ದೆ. ತ್ರಿಬು ಬೇರೆ ಬಂದು ಆ ಕಾಟನ್ ಎಲ್ಲ ಕಿತ್ಕೋಗ್ತಿದ್ದ ಆಟಾಡಕ್ಕೆ. ತ್ರಿಶೂಲ್ ಕೂಡ ಬಟ್ಟೆ ಕಣ್ಸಿರೋ ಕಾಟನ್ ಎಲ್ಲ ಕಿತ್ಕೊಂತಿದ್ದ. ಸ್ಕೂಲಿಗೆ ಹೋಗಿ ಮುಟ್ಟಿದ್ರೆ ಸಾಕಾಗಿತ್ತು ಅನ್ಸ್ಬಿಟ್ಟಿತ್ತು. ತ್ರಿಶೂಲ್ ಪದೇ ತೋರಿಸ್ಬೇಕಿತ್ತು ಏನ್ ಬಿಡಿಸ್ತಿದೀನಿ ಅಂತ. ಇನ್ನು ಬಿಡಿಸ್ತಾನೆ ಇರ್ಲಿಲ್ಲ. ಅಷ್ಟೊತ್ತಿಗೆ ನಂಗೆ ಮೂಗ್ ಕಡಿತಿದೆ, ಬಾಯಿ ಕಡಿತಿದೆ ಅಂತ ಎಲ್ಲ ಹಾಳು ಮಾಡ್ಕೊಂತಿದ್ದ. ಫ್ಯಾನ್ಸಿ ಡ್ರೆಸ್ ಮುಗಿಯೋವರೆಗೂ ಇಟ್ಕೋಬೇಕು, ನಿಂಗೆ ಪ್ರೈಸ್ ಕೊಡ್ತಾರೆ ಅಂತ ಎಲ್ಲ ಕನ್ವಿನ್ಸ್ ಮಾಡಿ ಕರ್ಕೊ ಹೋಗಿದ್ದೆ. ಏನ್ ಮಾಡಿದ್ರು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಹಾಳು ಮಾಡಿ ಕೂರ್ಸಿದ್ದ. ಮೇಕಪ್ ಎಲ್ಲ ಮುಗಿದ್ಮೇಲೆ ಲಾನಿ ಕರ್ಕೋಗಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಫೋಟೋಗೆಲ್ಲ ಪೋಸ್ ಕೊಟ್ಟ. ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಚೆನ್ನಾಗಿ ಬಂದಿತ್ತು. ಫೈನಲಿ ತ್ರಿಶೂಲ್ ಸ್ಕೂಲಿಗೆ ಬಂದ್ವಿ. ಬೇಗನೆ ಸ್ಟಾರ್ಟ್ ಮಾಡಿದ್ರು. ಮಕ್ಳೆಂತೂ ಫುಲ್ ಕಿಟ್ಲೆ ಮಾಡ್ತಿದ್ವು. ಸಣ್ಣ ಮಕ್ಳೆಂತೂ ತುಂಬಾ ಹಿಂಸೆ ಮಾಡ್ಕೊಂಡು ಕಾಸ್ಟ್ಯೂಮ್ ಎಲ್ಲ ಬಿಚ್ಚಾಕ್ತಿದ್ರು. ಹಾಗಾಗಿ ಫಸ್ಟಿಗೆ ಇವನ್ನ ಕರ್ಕೋದೆ.
ತ್ರಿಶೂಲ್ ಅಂತೂ ಮಾತಾಡಕ್ಕೆ ರೆಡಿ ಇರ್ಲಿಲ್ಲ. ತುಂಬಾ ಜನ ನೋಡಿ ನರ್ವಸ್ ಆದ. ಆಮೇಲೆ ಜಂಪ್ ಎಲ್ಲ ಮಾಡಿ ಕ್ಯಾರೆಟ್ ಗ್ರಾಸ್ನೆಲ್ಲ ಸ್ವಲ್ಪ ತಿನ್ನೋ ತರ ಮಾಡ್ದ. ಫಸ್ಟ್ ಟೈಮ್ ಸ್ಟೇಜಿಗೆ ಹೋಗಿದ್ದು, ಆಗ ಫುಲ್ ನರ್ವಸ್ ಆಗಿದ್ದ ಪಪ್ಪ. ಸೇಮ್ ರ್ಯಾಬಿಟ್ ತರಾನೇ ಕಾಣ್ತಿದ್ದ. ಇನ್ನು ತುಂಬಾ ಚೆನ್ನಾಗೆಲ್ಲ ಮಾಡ್ಕೊಂಡ್ಬಂದಿದ್ರು. ಒಬ್ರು ಕೋಳಿ ಮಾಡಿದ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರತ್ತಿಗೆ ಲೇಟ್ ಆಗಿತ್ತು. ಇದು ಡ್ರೆಸ್ ಆಲ್ಟ್ರೇಷನ್ ಮಾಡ್ತಿರೋದು ವಿಡಿಯೋ ಹಾಕಿದ್ದೀನಿ. ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಿದ್ದೀನಿ. ಈ ತರನೇ ಫ್ಯಾಬ್ರಿಕ್ ಗ್ಲೂ ಅಲ್ಲಿ ಕಾಟನ್ ನೀಟಾಗಿ ಸ್ಟಿಕ್ ಮಾಡ್ಕೊಂತಾ ಬರ್ಬೇಕು. ಕಾಟನ್ ಆಗಿರೋದ್ರಿಂದ ಏನೇ ಸ್ಟಿಕ್ ಮಾಡಿದ್ರು ಗಾಳಿ ಬಂದ ತಕ್ಷಣ ಆರೋಗುತ್ತೆ. ಇದ್ರಲ್ಲಿರೋ 1 ರೋಲ್ ಫುಲ್ ಕಾಟನ್ ಹಾಕಿದ್ದೆ ನಾನು. ಮತ್ತೂನು ಏನ್ ಕಾಟನ್ ಫಿಲ್ ಮಾಡಿದ್ರು ಗ್ಯಾಪ್ ಕಾಣೋದು. ಬೇರೆ ಗ್ಲೂಗಿಂತ ಫ್ಯಾಬ್ರಿಕ್ ಗ್ಲೂ ಅಲ್ಲಿ ಸ್ಟಿಕ್ ಮಾಡಿದ್ರೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾನು ಫ್ಯಾಬ್ರಿಕ್ ಗ್ಲೂ ಅಲ್ಲೇ ಫುಲ್ ಸ್ಟಿಕ್ ಮಾಡ್ಕೊಂಡೆ. ಪ್ಯಾಂಟು, ಶರ್ಟು, ಮಂಕಿ ಕ್ಯಾಪಿಗೆ ಫುಲ್ ಸ್ಟಿಕ್ ಮಾಡ್ಕೋಬೇಕು. ಮಂಕಿ ಕ್ಯಾಪಿಗೆ ಥರ್ಮಾಕೋಲ್ ಇಂದ ಕಟ್ ಮಾಡ್ಬಿಟ್ಟು ಕಿವಿ ಮಾಡಿರೋದು. ನೀಟಾಗಿ ಮಂಕಿ ಕ್ಯಾಪ್ ನ ಓಪನ್ ಮಾಡ್ಬಿಟ್ಟು ಮತ್ತೆ ಥರ್ಮಾಕೋಲು ಮಂಕಿ ಕ್ಯಾಪ್ ನ ಎರಡನ್ನೂ ಕೈಯಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅವಾಗ ಈ ತರ ನೀಟಾಗಿ ಕೂರುತ್ತೆ. ನನಗನ್ಸಿದ್ದು ಮಂಕಿ ಕ್ಯಾಪ್ನು ವೈಟ್ ಇರ್ಬೇಕಿತ್ತು ಅಂತ. ಅವಾಗ ಇನ್ನೂ ಸ್ವಲ್ಪ ಲುಕ್ ಚೆನ್ನಾಗಿರೋದು ಅಂತ ಫೀಲ್ ಆಯ್ತು. ಯಾರಾದ್ರೂ ಫ್ಯೂಚರಲ್ಲಿ ಮಾಡೋರಿದ್ರೆ ವೈಟ್ ಮಂಕಿ ಕ್ಯಾಪ್ನ ಯೂಸ್ ಮಾಡಿ. ಫ್ಯಾಬ್ರಿಕ್ ಗ್ಲೂನ ಫುಲ್ ನೀಟಾಗಿ ಹಚ್ಕೊಂಡು ಆಮೇಲೆ ಕಾಟನ್ನ ಫಿಕ್ಸ್ ಮಾಡ್ತಾ ಬಂದ್ರೆ ಬೇಗನೂ ಆಗುತ್ತೆ. ನಾನಿಲ್ಲಿ ಹ್ಯಾಂಡ್ ಗ್ಲೌಸಿಗೆ ಕೂಡ ಸ್ಟಿಕ್ ಮಾಡ್ತಿದ್ದೀನಿ. ನಾನು ಕಾಲಿಗೆ ಸಾಕ್ಸ್ ಯೂಸ್ ಮಾಡಿದ್ದೆ, ಬಟ್ ಕಾಲಿಗೇನು ಸ್ಟಿಕ್ ಮಾಡಿರ್ಲಿಲ್ಲ. ಬರೀ ಹ್ಯಾಂಡಿಗೆ ಗ್ಲೌಸಿಗೆ ಮಾತ್ರ ಈ ತರ ಸ್ಟಿಕ್ ಮಾಡ್ಕೊಂಡಿದ್ದೆ. ಈ ತರ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಬೇಕು ಎರಡು ಕಡೆನೂ. ನಾನಿಲ್ಲಿ ಫ್ಯಾಬ್ರಿಕ್ ಪೇಂಟ್ ಯೂಸ್ ಮಾಡ್ತಿದ್ದೀನಿ. ರೆಡ್ ಕಲರ್ನ ತಗೊಂಡಿದ್ದೀನಿ. ನಾನು ಯಾವಾಗಲೂ ಫ್ಯಾಬ್ರಿಕ್ ಪೇಂಟೇ ಯೂಸ್ ಮಾಡೋದು. ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿರುತ್ತೆ ಇದರಲ್ಲಿ. ಈ ತರ ನೀಟಾಗಿ ಎರಡು ಕಡೆನೂ ಪೇಂಟ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.